10ನೇ ಅವತಾರ ಕಲ್ಕಿ ಅವತಾರ. ಕೃತಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗಗಳ ಅಸಂಖ್ಯ ದೇವರ ಅವತಾರಗಳನ್ನು ಕಂಡವು. ಅವುಗಳಲ್ಲಿ ಮುಖ್ಯವಾದುದು ದಶಾವತಾರಗಳು. ಬುದ್ಧ ಅವತಾರ ಕಲಿಯುಗಕ್ಕೆ ಸಂಬಂಧಿಸಿದ್ದು. ಆದರೆ ಬುದ್ಧ ತಾನು ಯಾವ ಅವತಾರವೂ ಅಲ್ಲವೆಂದು ನಿರಾಕರಿಸಿದ್ದ. ಉಳಿದ 8 ಅವತಾರಗಳಲ್ಲಿ ಸರ್ವಶಕ್ತನಾದ ಭಗವಂತ ಸ್ವತಃ ಅವತಾರಗಳನ್ನು ತಾಳಿ ಮಾನವರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದ. ಕಲಿಯುಗದ ಜನರನ್ನು ಬ್ರಹ್ಮ ಎಂದು ವಿಶಿಷ್ಟ ಅಂಚಿನಲ್ಲಿ ಎರಕಹೊಯ್ದಿರಬೇಕು. ಏಕೆಂದರೆ ಹಿಂದಿನ 3 ಯುಗ ವಾಸಿಗಳಿಗಿಂತ ನಾವು ದೃಷ್ಟಿಕೋನದಲ್ಲಿ ಬಹುಮಟ್ಟಿಗೆ ಬೇರೆಯೇ. ನಮಗೆ ನಂಬಿಕೆ, ವಿಧೇಯತೆ, ಶಿಸ್ತು ಇವುಗಳಿಗಿಂತ ವೈಚಾರಿಕತೆಯೇ ಉತ್ತಮ. ನಮ್ಮ ವಿದ್ಯಾಭ್ಯಾಸ ಕ್ರಮವೇ ಹಾಗಿದೆ. ವೈಜ್ಞಾನಿಕ ಜಿಜ್ಞಾಸೆಯ ಆಧಾರದ ಮೇಲೆಯೇ ನಾವು ಪ್ರತಿಯೊಂದು ಆಗು ಹೋಗುಗಳ ಕುರಿತು ಪ್ರಶ್ನಿಸುತ್ತೇವೆ. ನಾವು ವಾಸ್ತವವಾದ ಅಂಕಿ ಅಂಶಗಳನ್ನು ನಂಬುತ್ತೇವೆಯೇ ಹೊರತು ಚಮತ್ಕಾರಗಳನ್ನಲ್ಲ. ಯಾವುದೇ ವಿಷಯದ ಕುರಿತು ನಮಗಿರುವ ಸಂದೇಹಕ್ಕೆ ಸಮಾಧಾನ ದೊರೆಯುವವರೆಗೂ ನಾವು ಅದನ್ನು ನಂಬುವುದಿಲ್ಲ. ಕಾರಣ ಕೊಡದೆ, ಸಂದೇಹ ನಿವಾರಿಸದೆ ಇರುವ ತಂದೆ ತಾಯಿ, ಪ್ರಾಧ್ಯಾಪಕರು, ಹಿರಿಯರು, ಮುನಿಗಳು ಮುಂತಾದವರ ಮಾತನ್ನು ನಾವು ನಂಬುವುದೇ ಇಲ್ಲ. ಮೊಟ್ಟಮೊದಲನೆಯದಾಗಿ ನಾವು ಚಮತ್ಕಾರಗಳನ್ನು ನಂಬುವುದಿಲ್ಲ. ಯಾರಾದರೂ ಚಮತ್ಕಾರಗಳನ್ನು ಮಾಡಿ ನಮ್ಮನ್ನು ನಂಬಿಸಲು ಬಂದು ತಾವೇ ದೇವರ ಅವತಾರ ಎಂದು ಹೇಳಿದ್ದರೂ ಅದಕ್ಕೆ ಸರಿಯಾದ ಪ್ರಮಾಣ ಸಿಗದೆ ನಾವು ಅವರನ್ನು ನಂಬುವುದಿಲ್ಲ. ವಿಷ್ಣು ಸ್ವತಃ ತಾನೇ ಕಲ್ಕಿ ಅವತಾರ ತಾಳುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಇಂದಿನವರೆಗೆ ಹಿಂದೂ ಧರ್ಮ ಸೇರಿದಂತೆ ಯಾವುದೇ ವ್ಯಕ್ತಿ ಕಲ್ಕಿಯಾಗಿ ಅವತಾರ ತಾಳಿದ್ದನ್ನು ನಂಬುವುದಿಲ್ಲ ಅಥವಾ ಸಮರ್ಥಿಸುವುದೂ ಇಲ್ಲ. ಕ್ರಿಸ್ತ, ಪೈಗಂಬರ ಇತ್ಯಾದಿ ವ್ಯಕ್ತಿಗಳು ಜನಿಸಿ ಹಲವಾರು ಧರ್ಮಗಳನ್ನು ಸ್ಥಾಪಿಸಿ ದೇವರ ದೂತ, ದೇವರ ಮಕ್ಕಳು ಎಂದು ಗೌರವವನ್ನು ಪಡೆದುಕೊಂಡರೆ ಹೊರತು ಯಾರೂ ಕಲ್ಕಿ ಅವತಾರವೆನಿಸಿಕೊಳ್ಳಲಿಲ್ಲ. ಆದ್ದರಿಂದ ಪುರಾಣದ ಮಾತು ಸತ್ಯವಾಗುತ್ತದೆಯೋ, ದೇವರ ವಾಕ್ಯ ನಿಜವಾಗುತ್ತದೆಯೋ ಎಂದು ನಾವು ಕಾದು ನೋಡಬೇಕು. ಇದು ನಮ್ಮ ಜೀವನ ಕಾಲದಲ್ಲಿ ಸಾಧ್ಯವಾಗಬಹುದೇ? ವಿಷ್ಣು ಕಲ್ಕಿ ಅವತಾರ ತಾಳಲು ಇನ್ನೆಂದಷ್ಟು ಸಮಯ ತೆಗೆದುಕೊಳ್ಳುವನೋ ಅಥವಾ ವಿಷ್ಣು ಅವತಾರವೆನ್ನುವಂಥ ಸಂದರ್ಭ ಬರುವುದೇ ಇಲ್ಲವೇನೋ? ಅಥವಾ ಕಲಿಯುಗದ ಜನರು ಸರ್ವಶಕ್ತನಾದ ಭಗವಂತನಿಗೆ ತೊಂದರೆ ಕೊಡದೇನೆ ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಂಡು ಬಿಡುವರೋ? ಇದಕ್ಕೆ ಸರ್ವಶಕ್ತನಾದ ಭಗವಂತನೇ ಉತ್ತರಿಸಬೇಕು. 10ನೇ ಅವತಾರ ಮುಗಿಯಿತು.